ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಊರಿಗೆ ಹೋಗ್ತಾ ಇದೀವಿ. ಸುಮ್ಮನೆ ಹೋಗ್ತಾ ಇರೋದು, ಇದು ಕ್ಯಾಶುವಲ್ 1 ಮಂತ್ ಒಂದ್ಸತಿ ಹೋಗ್ಬೇಕಂತಾರಲ್ಲ, ಹಂಗೆ ಹೋಗ್ಬಿಟ್ಟು ಬರ್ತಾರೆ ನೋಡಿ. ಯಾರು ಹಾಯ್, ಜೊತೆಯಾಗಿ ಹುಟ್ಟಲಿಲ್ಲ ಹೊಸ ಮೆಂಬರ್ ನೋಡಿ. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ ನೋಡಿ. ನಮ್ಮಪ್ಪ ಇಲ್ಲಿದನು, ಅಲ್ಲಿ ನಮ್ಮಮ್ಮ ನೋಡಿ. ಪಾಲ್ ಎಷ್ಟು ಸ್ಪರ್ಮೇಶ್ ಅಂದ್ಬಿಟ್ಟು ಮಕ ಮುಟ್ಟ ತೊಳೆಯಲ್ಲ, ಎಲ್ಲ ರೆಡಿ ಆಗಬೇಕು ಅಂದರೆ ನೋಡಿ. ಈ ಹುಟ್ಟ್ಯಾರ ನೋಡಿದ್ದೀರಾ? ಸ್ಮೆಲ್ ಮಾಡಿಪ್ಪ ಯಾಕ ಏನು ಆ್ಯಕ್ಟಿಂಗ್ ಆಗ್ತದೆ, ಸೂಪರ್ ಬಿಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾವಿವಾಗ ಊರಿಗೆ ಹೋಗ್ತಾ ಇದೀವಿ ನೋಡಿ. ಇದೊಂದು ಕಾರು ನೋಡ್ರಿ, ನೋಡಿ ಸೌಂಡ್, ನೋಡ್ರಿ ಸೌಂಡ್. ಅರ್ಷಣ ಜೊತೆಯಾಗಿ ಹುಟ್ಟಲಿಲ್ಲ. ನೋಡಿ, ಖುಷಿದ ಊರಿಗೆ ಬರ್ತಾಳೆ. ಇಲ್ಲ ನೋಡಿ, ಬೈಯಲ್ಲ ಅವನ ಅತ್ತ, ಬೈಯಲ್ಲ ಬೈಯಲ್ಲ ಅತ್ತ, ಬೈಯಲ್ಲ ಅತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನಾವು ಗಾಡಿಯಲ್ಲಿ ಹೋಯ್ತೀವಿ, ಬಾಯ್. ಗಾಡಿಯಲ್ಲಿ ಹೋಗ್ತೀವಿ. ಕಸ ಎಸಿಬೇಕು ಗೈಸ್. ಇವ್ನು ಮಾಡುವಂತ ಕೆಲಸ ಎಲ್ಲ ಇರ್ತದೆ, ಮಡಕ ತೆಗಿಸ್ಬಿಟ್ಟು ನನ್ನ ಬಟ್ಟೆ ಎಲ್ಲ ಗಲೀಜ್ ಮಾಡ್ಬಿಟ್ಟ. ಫುಲ್ ಬಟ್ಟೆ ಎಲ್ಲ ಫುಲ್ ಇದು ಕೊಚ್ಚೆ ಆಗಿ ಮಾಡೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗಾಡಿ ಸಿಂಗಲ್ಸ್ಗೆ ಡಬಲ್ಸ್ ಅಲ್ಲ, ಸಿಂಗಲ್ಸ್ ಗಾಡಿದಲ್ಲಿ ಸಿಂಗಲ್ಸ್ ಕುತ್ಕೊಳ್ತಾರೆ, ಬಿಟ್ಟು ಹೋಗ್ಬೋದು. ಮಡ್ಕಾಡ್ ತಗ್ಸ್ಬಿಟ್ಟು ಎಲ್ಲ ರೊಚ್ಚೆ ಯಾರು ಅಪ್ಲೈ ಮಾಡೋದು ಅಂತ ಆಗ್ತದೆ. ಹೋಗಿ ಎತ್ಕೊಂಡು ಹೋಗಿ ಒಳಗಡೆ ಇಕ್ಕೋ. ಹಂಗೆ ಹೋಗ, ನಾನು ಹೋಗಲ್ಲ ಅಷ್ಟೇ. ಹೇಳಿ ಗೈಸ್, ಹೇಳಿ. ನೀರು ಇಟ್ಕೊಂಬರಕ್ ಹೋಯ್ತಾ ಇದೀವಿ. ಇರೋ ನಾನು ಸಪ್ಲೈ. ನಮ್ಮಕ್ಕ ನಮ್ಮ ಬಾಸ್ ನೋಡ್ರಿ, ನಮ್ಗೆಲ್ಲ ನಮ್ಮ ಬಾಸ್ ತೋರ್ಸ್ಲಾ. ನಮ್ಮ ಬಾಸ್ ತೋರ್ಸಲ್ಲ ನಾವು, ನಮ್ಮ ಬಾಸ್ ಸ್ವಲ್ಪ ಸೀಕ್ರೆಟ್ ನೋಡಿದ್ದಾರೆ, ಆಚೆ ಕೊಡ್ತಾರೆ, ತೋರಿಸ್ತೀನಿ ಅವಾಗ. ಗೈಸ್ ನೋಡಿ ಗೈಸ್, 5 ರೂಪಾಯಿ ಕಾಯಿನ್ ಹಾಕೋ ನೀರು ತಗೊಳ್ಳೋದು. ಅದು ಹೋಗಲ್ಲ ಅನ್ಸುತ್ತೆ ಕಣೋ. ನೋಡಿ ಗೈಸ್, ನಮ್ಮೂರಲ್ಲಿ ಇದೇ ನೀರು, ಕುಡಿಯೋ ನೀರು. ಒಂದು ಕಾಯಿನ್ಗೋಸ್ಕರ ನಾವು ಊರೆಲ್ಲ ಹೋಗಿ ಬಂದೆ. ಮನೆಗೆ 1 ತಿಂಗಳು ಬಿಟ್ಟು ಬಂದ್ರೆ ಇದೇ ಗತಿ. ಸಕ್ಕರೆ ಎಲ್ಲ ಫುಲ್ ಹುಳ ಆಗ್ಬಿಟ್ಟಿದೆ. ಇರುವೆ ಆಗ್ಬಿಟ್ಟಿದೆ. ಇವ್ರು ನೇತ್ರಾವತಿ ಅಂತ. ನಾನ್ರಿ ಲಲ್ಲಿ. ನಾವಿವಾಗ ಹಾಲು ತಗೊಂಬರಕ್ಕೆ ಹಾಲಿನ ಡೈರಿಗೆ ಹಾಲು ಡೈರಿಗೆ ಹೋಯ್ತಾ ಇದೀವಿ ನೋಡಿ. ನೋಡಿ, ಚೊಂಬು ತಗೊಂಡು ಅಲ್ಲಿ ಹೋಗ್ತೇವೆ. ನಮ್ಮಮ್ಮ ನೋಡಿ ಗೈಸ್, ಹಾಲನ್ನ ಹೆಂಗೆ ಇಟ್ಕೊಬರ್ತಾರೆ ತೋರ್ಸು. 1 ಲೀಟ್ರ್ ಹಾಲು ಗೈಸ್. ಏನು ಊರಲ್ಲಿರೋರು ಎಲ್ಲರೂ ಇವ್ರಿಗೆ ಗೊತ್ತು, ಇವ್ರಿಗೂ ಅವ್ರಿಗೆ ಗೊತ್ತು, ಆದ್ರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಅವರು ಆದ್ರೂ ಬಂದು ಮಾತಾಡ್ತಾರೆ. ಅಣ್ಣ ಇನ್ನು ಏನೋ ಬೇಕಣ್ಣ. ನಮ್ಮಪ್ಪ ಎಷ್ಟು ಫೇಮಸ್ ಅಂತ ನಮ್ಮ ಊರಲ್ಲೆಲ್ಲ. ಗೈಸ್, ಇವಾಗ ನಾವು ಬಾರ್ಬಿಕ್ಯೂ ಮಾಡ್ತಾ ಇದೀವಿ ನೋಡಿ. ಇಲ್ಲೆಲ್ಲ ಏನಿದು ಚಾರ್ಕೋಲ್, ಇದನ್ನ ರೆಡಿ ಮಾಡಿದೀವಿ. ಈಗ ಮೇನ್ ಶಾಪ್. ಈಗ ಬಾರ್ಬಿಕ್ಯೂನ ಹೆಂಗ್ ಮಾಡ್ತಾರೆ? ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ನನಗೆ ಖಾರ ಆಗಲ್ಲ, ನಮ್ಮ ಮನೆಯವ್ರು ಖಾರ ತಿಂತಾರೆ. ಧನಿಯಾ ಪೌಡರ್, ಅದು ಧನಿಯಾ ಪೌಡರ್,
ಗರಂ ಮಸಾಲ ಪೌಡ್ರು, ಹ್ಮ್ ಕಬಾಬ್ ಪೌಡ್ರಿಗೆ ಹಾಕೊಂಡು ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಅಡಿಗೆ ಮಾಡೋದನ್ನ? ಓನ್ ರೆಸಿಪಿ. ಹಾ ಇದು ಹಿಂಗೆ ನಮ್ಮ ಮುದ್ದ ತಿಂಗಿದಿರಿ ನಿಮ್ಮಂದವರು ಒಟ್ಟು ತುಂಬ ತಿನ್ಲಿ ಅಂತ ಹಿಂಗೆ ಹಾಕಲ್ವಾ. ಹಾ ನೆಕ್ಸ್ಟು ಚೂರು ಕಲರ್ ಅದು. ಕಲರ್ ಹಚ್ಚು. ನಮಗೆ ತಿನ್ಬೇಕಾದ್ರೆ ಕಲರ್ ಇಲ್ಲ ಅಂದ್ರೆ ಮಜಾ ಇರಲ್ವಲ್ಲ. ಇದು ಕಾರ್ನ್ಫ್ಲೋರ್. 4 kg ರೆಡ್ ಚಿಲ್ಲಿ ಸಾಸು, ಸಾರಿ ಹಾಕ್ತಾರೆ. ಟೊಮೆಟೊ ಕೆಚಪ್ಪು, ಚೂರು ಚಿಲ್ಲಿ ಪೌಡರ್ ಹಾಕೊಂಡ್ಬಿಡೋಣ. ಬಿಕಾಸ್ ಯಾಕೆ ಗೊತ್ತಾ, ಸ್ವೀಟ್ ಆಗ್ಬಿಡುತ್ತೆ. ಸ್ವೀಟ್ ಇರುತ್ತೆ. ಆಮೇಲೆ ಅದ ನಂತರ ಎಗ್ ಎಗ್ ಎಗ್ಗು ಯಾಕೆ ಹೇಳು, ಗೊತ್ತಿಲ್ಲ. ನೀಟಾಗೆ ಹಾ ಹಚ್ಕೊಳ್ಳಿ ಅಂತ. ಲಾಸ್ಟಲ್ಲಿ ಕಸ್ತೂರಿ ಮೆಂತ್ಯ. ಹಾಕೊಂಡು ಕಲ್ಸ್ಕೊಂಡ್ಬಿಡ್ರಿ. ಕೈ ತೊಳೆದೀನಪ್ಪ, ಕೈ ತೊಳೆದೇ ಮಾಡೋದೀನಿ, ಹಂಗಾಗೆ ಮಾಡ್ತೀನಿ. ಏನು ಆವಾಗ ಅವಾಗ ಕಾಮಿಡಿ ಮಾಡ್ತೀನಿ. ನಿಮ್ ಕೂತ್ ಫುಲ್ ನೀಟಾಗಿ ಕಲ್ಸ್ಕೋಬೇಕಿದಾರ. ಕಲರ್ ಹೆಂಗಿದೆ ಫುಲ್ ನೀಟಾಗಿ. ಯಾಕಂದ್ರೆ ನೀಟಾಗಿ ಹಿಂಗೆ ಯಾಕೆ ಮಾಡಬೇಕು ಅಂದ್ರೆ ಕಲರ್ ಅಂತಲ್ಲ, ಚಿಕನ್ಗೆ ನೀಟಾಗಿ ಅಂಟ್ಕೊಬೇಕು. ಎಣ್ಣೆ ಎಂತಕ್ಕೆ ಅಂದ್ರೆ ಇದು ವೆಜಿಟೇಬಲ್ ಆಯಿಲ್. ಇದು ವೆಜಿಟೇಬಲ್ ಆಯಿಲ್. ಚೂರು ಸಾಲ್ಟ್ ಸಾಲ್ಟ್ ಹಾಕ್ತಾರೆ ಇವಾಗ. ಇಷ್ಟು ಚಿಕನ್ ಮಾಡ್ತಾರೆ ಇವಾಗ. ಎಷ್ಟು 4 kg ಇದೆ ಈ ಚಿಕನ್, ವಾಶ್ಡ್ ಚಿಕನ್. ಈಗ ಚಿಕನ್ ಹಾಕ್ತಾ ಇದೀವಿ. ಮ್ಯಾರಿನೇಟ್ ಮಾಡ್ಕೊಬೇಕು. ಇದು ಇನ್ನ 1 hour ಮ್ಯಾರಿನೇಟ್ ಆಗಕ್ಕೆ ಬಿಡ್ತಾರೆ. ಈಗ ನೀಟಾಗಿ ಮಿಕ್ಸ್ಚರ್ ಮಾಡ್ಕೊತಾ ಇದಾರೆ. ಅದೇನೋ ಮಾಡ್ತಾರೆ ನೋಡಿ. ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ಹಂಗೆ ತಿನ್ನಕ್ಕಾಗಲ್ಲ, ಆದ್ರೆ ಬೇಯಿಸ್ಬಿಟ್ಟು ತಿನ್ಬೇಕು. ಅದು ಹಾಕಾಯ್ತು. ಗುರ್ತಾ? ಹಲೋ, ನಿಮ್ಮ ಅಂಶ ಯಾವುದು? ಕರಿಕವರ. ಅಲ್ಲಿ ಈಚೆ ಚಿಕನ್ ಮ್ಯಾರಿನೇಟ್ ಮಾಡಾದ್ಮೇಲೆ ಈಗ ವೆಜ್ ಸ್ವಲ್ಪ ಸಾಂಬಾರೆಲ್ಲ ಬೇಕಲ್ಲ ಊಟ ಮಾಡಕ್ಕೆ, ಅದನ್ನ ಮಾಡ್ತಾ ಇರೋದು ದ ವೆರಿ ಸ್ಪೆಷಲ್ ಪಲ್ಲವಿ ಗೌಡ. ಕರುಣ ಗೆಳತಿಯಾದರೂ ಇವಳೆ ನನಗೆ ಇವತ್ತಿನ ಶೆಫ್ ಆಗಿ ಇವ್ರು ಆಯ್ಕೆ ಆಗಿದ್ದಾರೆ. ಥ್ಯಾಂಕ್ ಯು ಗೈಸ್. ನಿಮ್ಗೆ ಇವಾಗ ನಮ್ಮ ಬ್ಲಾಗ್ ಒಂಥರ ಚಿತ್ರಾನ್ನ ಬ್ಲಾಗು, ಎಲ್ಲ ಮಿಕ್ಸ್ ವೆಜಿಟೇರಿಯನ್. ಚಿಕನ್ ಮ್ಯಾರಿನೇಟ್ ಆಗ್ತಾ ಇದೆ. ಸೊ ಇದ್ರ ಮಧ್ಯೆ ಬೇಳೆ ಸಾಂಬಾರ್, ಆಕ್ಚುಲಿ ಒಳ್ಳೆ ಕಾಂಬಿನೇಷನ್. ಬೇಳೆ ಸಾಂಬಾರ್ ಮತ್ತೆ ಚಿಕನ್ ಕಬಾಬ್ ಅಥವಾ ಚಿಕನ್ ತಂದೂರಿ, ತುಂಬಾ ಒಳ್ಳೆ ಕಾಂಬಿನೇಷನ್. ನೋಡಿ ಇವಾಗ ಬೇಳೆ ಹಾಕೊಂಡಿದೀವಿ, ತೊಳಿತೀವಿ. ಒಂದ್ ನಿಮಿಷ ನೋಡಿ ಗೈಸ್, ತೊಳಿತಾ ಇದಾರೆ. ಇದಕ್ಕೆ ಈರುಳ್ಳಿ ಅಂದ್ರೆ ಎಲ್ಲರೂ ಹಿಂಗೆ ಮಾಡೋದು ಆಲ್ಮೋಸ್ಟ್, ಬಟ್ ಆದ್ರೆ ತುಂಬಾ ಜನ ಹಿಂಗ್ ಮಾಡಲ್ಲ. ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಇದನ್ನ ವಿಸಿಲ್ ಮಾಡಿಸ್ಕೊಂಡ್ರೆ ಬೇಗ ಆಗುತ್ತೆ. ದಿಢೀ ಬೇಳೆ ಸಾಂಬಾರ್ ಮಾಡಂಗ್ ಆಗುತ್ತೆ. ಅಂದ್ರೆ ಇವಾಗ ತುಂಬಾ ಜನ ಕೆಲಸದಿಂದ ಬಂದೆಲ್ಲ ತುಂಬಾ ಇದಾಗಿರುತ್ತಲ್ಲ. ನೆಕ್ಸ್ಟ್ ಟೊಮೆಟೊ. ಆಕ್ಚುಲಿ ಹಸಿಮೆಣಸಿನ್ಕಾಯಿನ ನೀವು ಹಚ್ಕೊಂಡು ಹಾಕೋಬಹುದು, ಹಾಗೇನು ಹಾಕೋಬಹುದು. ಯಾಕೆಂದ್ರೆ ಇಲ್ಲಿ ಮನೇಲೆ ಪುಡಿ ಮಾಡಿರೋದ್ರಿಂದ ನಾನು ಹಚ್ಚಿಲ್ಲ, ಹಾಕ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಜಾಸ್ತಿ ಖಾರ ತಿಂತಾರೆ, ಅದಕ್ಕೆ. ಅದಂದ್ರೆ ಬೆಳ್ಳುಳ್ಳಿ, ಸಿಪ್ಪೆ ಎಲ್ಲ ಸುಳಿದಿರೋಂಥ ಬೆಳ್ಳುಳ್ಳಿ. ಇದನ್ನ ನೀರು ಹಾಕ್ಬಿಟ್ಟು ಒಂದೇ ಒಂಚೂರು ನೀರು ಹಾಕಿ, ಕುಡಿಯೋ ನೀರೇ ಇದು, ಕುಡಿಯೋ ನೀರು ಇದು, ಏನು ಪ್ರಾಬ್ಲಮ್ ಇಲ್ಲ. ಅರ್ಶಿನ ಇದ್ರ ಮೇಲೆ ಹಾಕೊಂಡ್ರೆ ಕೂಗಕ್ಕೆ ಇಟ್ಬಿಟ್ರೆ, ಇದೆರಡು ಕೂಗಿದ್ರೆ ಕರಿಬೇಕಲ್ವಾ, ಅದು ಒಗ್ಗರಣೆ ಹಾಕೋದು. ನೋಡಿ ಗೈಸ್, ನಾವು ಊರಲ್ಲಿದ್ರು. ನೋಡಿ ಎಷ್ಟು ತಲೆ ಇದೆ ನನಗೆ ಅಂದರೆ, ಇದ್ಯಾವುದು ಬಾರ್ಬಿಕ್ಯೂ ಬೇಯಿಸೋಕ್ಕೆ ಅಂತ ಇದೊಂದು ಎತ್ಕೊಂಡ್ಬಂದಾನೆ.
ಆಮೇಲೆ ಇಟ್ಕೆ ಚಾರ್ಕೋಲ್ ಇಲ್ಲಿ ಒಳಗಡೆ ಇರೋದು ಚಾರ್ಕೋಲ್ ಅದನ್ನು ತಗೊಂಡ್ಬಂದವ್ರೆ. ಅದು ಇವಾಗ ನಾವು ಇದು ಬೆಂಕಿ ಹಾಕ್ತಾ ಇದ್ದೀವಿ, ಅದೇ ಬಾರ್ಬಿಕ್ಯೂಗೆ ನೋಡಿ ಗೈಸ್. ಇದು ಚಾರ್ಕೋಲ್ ಹತ್ಕೊಳ್ಳೋಕ್ಕೆ ಲೇಟ್ ಆಗೋಯ್ತು, ಅಂದರೆ ಅರ್ಧ ಗಂಟೆ ಆಗೋಯ್ತು. ಸೊ ಅಷ್ಟರಲ್ಲಿ ಸಾಂಬಾರೇ ಆಯಿತು. ನಮ್ಮ ಅಕ್ಕ ಕರೆದ್ರು ವಿಡಿಯೋ ಮಾಡು ಬಾ ಅಂತ. ಸೊ ಅಲ್ಲಿಗೆ ಹೋಗಿ ಅದೇ ವಿಡಿಯೋ ಮಾಡಿದೆ. ನೋಡಿ ಗೈಸ್ ಹಿಂಗೆ ಮಾಡಿದ್ರೆ ಸಾಸಿವೆ ಹಾಕಿದ್ವಿ. ಒಂಚೂರು ಹಾಕಿ ಒಂದು ಸಾಂಬಾರು ಮಾತ್ರ, ಒಂದೇ ಒಂದು ಸಾಂಬಾರು. ಪೂರ್ತಿ ಉಳಿತಾರೆ ನೋಡ್ರಿ, ಲಾಜಿಕ್ ಈ ಥರ ಪೂರ್ತಿ ಉಳಿತಾರೆ. ಇಷ್ಟೇ. ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಡಾ? ಸಾಂಬಾರು ಪುಡಿ ಹಾಕ್ಬಿಟ್ಟು ಸಾಂಬಾರ್ ಪುಡಿ ಅಂದ್ರೆ ಕೆಲವರು ಅಂಗಡಿಲಿರೋ ಸಾಂಬಾರ್ ಪುಡಿ ಹಾಕಂತಾರೆ, ಬಟ್ ನಾವು ನಮ್ಮ ಮನೆಯಲ್ಲೇ ತಯಾರಿಸಿದಂತ ಸಾಂಬಾರ್ ಪೌಡರ್ ಹಾಕ್ತೀವಿ. ನೋಡಿ ನಮ್ಮ ಮನೆಯಲ್ಲೆಲ್ಲ ಹೈಜಿನಿಕ್ ಅಂತ ನಾನಂತೂ ಹೇಳಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಹೈಜಿನಿಕ್ ಮೇಂಟೈನ್ ಮಾಡೋದೇ ಇಲ್ಲ, ನಂಗದು ಗೊತ್ತು. ನೋಡಿದೆ ಹೆಂಗ್ ಪ್ರಿಸರ್ವ್ ಮಾಡಿದ್ದಾರೆ. ಸಾಂಬಾರ್ ಪುಡಿಗೆಲ್ಲ ಉಪ್ಪು ಹಾಕಿ ಎತ್ತಿಟ್ಟಿದೆ. ಸೊ ಸಾಂಬಾರ್ ಪುಡಿ ಆಕ್ಚುಲಿ ಈ ಸಾಂಬಾರ್ ಪುಡಿ ತುಂಬಾ ಚೆನ್ನಾಗಿದೆ. ನೀವು ಆಕ್ಚುಲಿ ಡೈರೆಕ್ಟ್ ಆಗಿ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ರೆ ಒಳ್ಳೆ ಟೇಸ್ಟ್ ಅನ್ಕೊಳ್ಳಿ. ಈ ಸಾಂಬಾರ್ ಪುಡಿ ಎಲ್ಲಿ ಗಂಟ ಬರುತ್ತೆ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಫೆಬ್ರವರಿ ತನಕ ಬರುತ್ತೆ. ಫೆಬ್ರವರಿ ಪೂರ್ತಿ ಖಾಲಿ ಆಗುತ್ತೆ. ಹೆಂಗೆ ಅಂತ ನಾನು ಮುಂದೆ ಬರೋ ವ್ಲಾಗ್ ಅಲ್ಲಿ ಅದು ದೊಡ್ಡ ಅನೌನ್ಸ್ಮೆಂಟ್ ಅದ್ರಲ್ಲಿ ಹೇಳ್ತೀನಿ. ಕಡೆಗೂ ಅಂಟಿಸಿದ್ರು. ಗೈಸ್ ಎಲ್ರು ಬಾರ್ಬಿಕ್ಯೂ ಚಿಂತೆ ಆದ್ರಿ, ಇವ್ನ್ ಮಲ್ಕೊಳ್ಳೋ ಚಿಂತೆ. ಇವ್ನ್ ನೋಡಿದ್ರಿ ಕ್ಯಾರಮ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ. ನನ್ನ ಪುಟ್ಟ ಕೈ ಇವರೇ ಶಫ್, ಇವತ್ತಿನ ಶಫ್. ಇವ್ರು ಬಂದ್ಮೇಲೆ ಆ ಬೆಂಕಿ ಹತ್ಕೊಳಕ್ ಸ್ಟಾರ್ಟ್ ಆಗಿದ್ದು. ತಿಂತಾ ಇದ್ರು ನೋಡಿ ಬಂದು ಹೆಂಗ್ ಕೂತಾಳ ನೋಡಿ. ಅಳಗ್ ನಾನು ಕೊಡ್ತೀನಿ ಅಂತ. ಸೌನೆ ಹಾಕ್ತಾರ ನಂಗೆ. 2 ಪೀಸ್ ಹಾಕು, ಗುಡ್ ಬಾಯ್. ಅಲ್ಲಿ ಬೇಯಿಸಿರೋದು 2 ಪೀಸ್. ಹೋಗು ನೋಡಿ ಗೈಸ್, ಇದು ಪಲ್ಲವಿ ಗೋಡ ಅಲ್ಲವ್ರೆ. ಅವ್ರು ಮಾಡಿರೋ ಸಾಂಬಾರ್ ಮತ್ತೆ ಇದು ಅರ್ಶನ ಮಾಡಿರೋ ಚಿಕನ್. ಇವ್ರು ಏನು ಮಾಡಿಲ್ಲ, ವೇಸ್ಟ್. ಅವರು ಏನು ಮಾಡಿಲ್ಲ, ವೇಸ್ಟ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಅದೇ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟರೆ ಬದುಕಿರೋ ಮೀನು ನೋಡಿ ಹೆಂಗ ಆಟ ಆಡ್ತಾನೆ. ಅದು ನೋಡು ಬದುಕಿರೋ ಮೀನೆಲ್ಲ ಆಟ ಆಡ್ತಾನೆ. ತುಂಬಾ ಇಷ್ಟಪಟ್ಟಿದ್ದ ಶಂಕರ್. ಕಂಗ್ರಾಚುಲೇಷನ್ ಬ್ರದರ್.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಳಗ್ಗೆ ತಂದಿದ್ದು ಇವಾಗ ಮಾಡ್ತಾರೆ. ಎಲೆ ಅದೇ ಬೇಯಿಸ್ಬಿಟ್ಟು ಮಾಡ್ತಾರಲ್ಲ, ಎಲೆ ಎಲೆ ಹಾಕಿ ಆ ಥರ ಮಾಡ್ತಾರೆ ನೋಡಿ. ಹಿಂಗೆ ನಾವು ಮಾಡ್ತಿದ್ವಿ. ನಮ್ಮ ಮನೆ ಕೂತಿದ್ದು ನಾವು ನಾಯಿಗೆ ಫಿಶ್ ಮಾಡ್ತೀವಿ, ಟೈಮ್ ಕೂತಿದೆ. ದೊರಕಿದೆ ರುಚಿ ಸವಿಯಲು. ನೋಡಿ ಐಸ್ ಹೆಂಗ್ ಕಟ್ತಾನೆ. ಅವನೊಬ್ಬ ನೀನ್ ಚಪ್ಪಲಿ ಎತ್ಕೊಂಡು ಓಡಾಡ್ತಾನೆ. ಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಚೆನ್ನಾಯ್ತು ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ಆದರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫಿಶ್ನೆಲ್ಲ ಬೇಯಿಸ್ಕೊಂಡು ತಿಂದ್ವಿ, ಆಮೇಲೆ ಚಿಕನ್ ಎಲ್ಲ ಗ್ರಿಲ್ ಮಾಡಿ ತಿಂದ್ವಿ. ಚೆನ್ನಾಗಿತ್ತು. ಸೊ ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಿ ಅಂತ. ಸೊ ಥ್ಯಾಂಕ್ ಯು ಆಲ್. ಮತ್ತೆ ಸಿಗುವ.